ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ಹತ್ತಿಯಷ್ಟು ಸಾಫ್ಟ್ ಆಗಿರುವಂತಹ ಓಡು ದೋಸೆ ಅಥವಾ ಹಂಚಿನ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ತುಂಬಾ ಸಾಫ್ಟ್ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೆ ನಾನಿಲ್ಲಿ ಸುಮಾರು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಅಕ್ಕಿನ. ಅದನ್ನು ಇವಾಗ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ, 2 ಸಲ ತೊಳೆದು. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ತೊಳೆದಿಟ್ಕೊಂಡಿರೋ ಅಷ್ಟು ಅಕ್ಕಿನ ಸೇರಿಸ್ಕೊಳ್ತೀನಿ. ನೀವು ಬೇಕಾದರೆ 2 ಸಲನೂ ಹಾಕ್ಕೋಬೋದು, ಜಾಸ್ತಿ ಆದರೆ ಒಂದೇ ಸಲಕ್ಕೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ರೈಸ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ. ನಾನಿದಕ್ಕೆ ಒಂದು ದೊಡ್ಡ ಕಾಯಲ್ಲಿ ಒಂದು ಅರ್ಧ ಕಡಿ ಆಗೋಷ್ಟು ಕಾಯಿನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಂಬರಬೇಕು. ನಾವು ರುಬ್ಬಿರೋ ಹಿಟ್ಟು ಯಾವ ಹದಕ್ಕಿರಬೇಕು ಅಂತಂದರೆ, ಈ ಕಡೆ ಗಟ್ಟಿನೂ ಆಗಿರಬಾರ್ದು, ಈ ಕಡೆ ತೆಳುನೂ ಆಗಿರಬಾರ್ದು. ಅಂದರೆ ಈ ಕಡೆ ದಪ್ಪ ದೋಸೆಗೂ ಅಲ್ಲ, ಈ ಕಡೆ ನೀರು ದೋಸೆಗೂ ಅಲ್ಲ, ಆ ಹದದಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಹಿಟ್ಟು ಕೂಡ ತುಂಬ ನುಣಿಯಾಗಿ ಕಡ್ದಿಟ್ಬೇಕಾಗತ್ತೆ ನಾವು ಇದಕ್ಕೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಈ ದೋಸೆ. ಈ ದೋಸೆ ಮಾಡೋದಕ್ಕೆ ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈ ದೋಸೆಗೆ ಮೇಯ್ನಾಗಿ ಬೇಕಾಗಿರೋದು ಎಣ್ಣೆ. ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡು ಆದ್ರ ಮೇಲೆ ನೀಟಾಗಿ ಒಂದು ಸಲ ಹಿಟ್ಟನ್ನು ತಿರ್ಸ್ಕೊಳ್ಳೋಣ. ಈ ಹದಕ್ಕೆ ಆದರೆ ಸಾಕು, ತೀರಾ ನೀರಾಗಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು. ನಾವು ಈ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ತೆಳು ಇರುವಂತಹ ಹಂಚನ್ನು ಉಪಯೋಗಿಸ್ಕೋಬೇಕು. ಈ ಹಂಚು ನೀಟಾಗಿ ಕಾದು ಅಂದರೆ ಹೇಗೆ ಗೊತ್ತಾಗತ್ತೆ ಅಂದರೆ, ಅದ್ರ ಮೇಲೆ ಹೊಗೆ ಹೋಗೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕನೂ ಈ ಹಂಚನ್ನು ನಾವು ಕಾಯಿಸ್ಕೋಬೇಕಾಗತ್ತೆ. ಅದು ನೀಟಾಗಿ ಆದ್ರ ಮೇಲೆ ಅದಕ್ಕೆ ಹಿಟ್ಟು ಹಾಕಿಬಿಟ್ಟು ನೀಟಾಗಿ ಮಧ್ಯಕ್ಕೆ ಹೀಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಅದು ಅಲ್ಲಲ್ಲಿ ಇವಾಗ ಕಂಡ್ರೆ ಗ್ಯಾಪ್ ಆಗ್ತಾವಂದರೆ ಒಂದು ಬಬಲ್ಸ್ ಥರ ಆಗ್ತಾ ಹೋಗುತ್ತೆ ನೋಡಿ ನೀಟಾಗಿ. ಈ ಥರ ಆದಾಗ ಅದು ತುಂಬ ಸಾಫ್ಟಾಗಿರುತ್ತೆ. ಹಿಟ್ಟು ಹಾಕಿ ಒಂದು 5 ಸೆಕೆಂಡ್ ಆದ್ರ ಮೇಲೆ ಅದಕ್ಕೆ ಏನಾದರೂ ಮುಚ್ಚಿಡೋಣ. ನಾನಿಲ್ಲಿ ಬಾವಡಿನ ಮುಚ್ಚಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಆದ್ರ ಮೇಲೆ ಗೊತ್ತಾಗತ್ತೆ, ಅದು ಬೆಂದುಬಿಟ್ಟು ಆ ಕಡೆ ಈ ಕಡೆ ಸೈಡೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಅಷ್ಟೊತ್ತಿಗೆ ನಾವು ಅದನ್ನು ತೆಕ್ಕೊಂಡ್ರೆ ಆಗುತ್ತೆ. ಈ ದೋಸೆ ಮಾಡುವಾಗ ಆ ದೋಸೆ ತಳ ಸ್ವಲ್ಪ ಕಪ್ಪಾಗತ್ತೆ. ನೀವು ಮಣ್ಣಿನ ಹಂಚು ಯೂಸ್ ಮಾಡಿದ್ರೆ ಅದು ಸ್ವಲ್ಪ ತಳ ಅಂದರೆ ಕಪ್ಪಾಗೋದು ಕಡಿಮೆ, ನೀಟಾಗಿರುತ್ತೆ. ಬಟ್ ಕಬ್ಬಿಣದ ಹಂಚು ಸ್ವಲ್ಪ ತಳ ಹಿಡಿಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ದೋಸೆ ತುಂಬ ಬೇಗ ಹೊಟ್ಟೆ ತುಂಬುತ್ತೆ. ಒಂದು 4 ಬೇರೆ ದೋಸೆ 4 ತಿನ್ನೋದಾದರೆ ಇದು 2 ದೋಸೆ ತಿಂದ್ರೇ ಸಾಕು, ಹೊಟ್ಟೆ ತುಂಬ ಆಗುತ್ತೆ. ನೋಡಿ ಎಷ್ಟೊಳ್ಳೆ ಹತ್ತಿಯಷ್ಟು ಸಾಫ್ಟಾಗಿದೆ. ಕಣ್ಣುಗಳು ಕೂಡ ಹೇಗೆ ಬಂದಂಗಾಗಿದೆ ನೋಡಿ, ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಕಣ್ಣು ಕಾಣಿಸುತ್ತೆ ನೋಡಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.